ಒಂದಾದ ಮೇಲೆ ಒಂದರಂತೆ ರಾಜ್ಯದಲ್ಲಿ ಹಗರಣ ಸದ್ದು ಮಾಡ್ತಾ ಇದೆ. ಈ ಮಧ್ಯೆ ಎಂಜಿನಿಯರಿಂಗ್ ಸೀಟ್ ಬ್ಲಾಕಿಂಗ್ ಮತ್ತೆ ಪಿಎಸ್ಐ ಹಗರಣ ಕೇಸ್ಗಳಲ್ಲಿ ಇಡಿ ಶಾಕ್ ಕೊಟ್ಟಿದೆ. ಕೋಟಿಗಟ್ಟಲೆ ಆಸ್ತಿಗಳನ್ನ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಮುಟ್ಟುಗೋಲು ಹಾಕೊಂಡಿದ್ದಾರೆ. ಪಿಎಸ್ಐ ನೇಮಕಾತಿ ಹಗರಣ 1.53 ಕೋಟಿ ಆಸ್ತಿ ಇಡಿಯಿಂದ ಜಪ್ತಿ. ಒಎಂಆರ್ ಶೀಟ್ ತಿದ್ದುಪಡಿ, ಪ್ರತಿ ಅಭ್ಯರ್ಥಿ ಬಳಿ ಲಕ್ಷಗಟ್ಟಲೆ ಲಂಚ. ಪಿಎಸ್ಐ ನೇಮಕಾತಿ ಹಗರಣ 3 ವರ್ಷದ ಹಿಂದೆ 545 ಪಿಎಸ್ಐ ನೇಮಕಾತಿ ವೇಳೆ ಹಗರಣ ನಡೆದಿತ್ತು. ಅದೇ ಕೇಸ್ಗೆ ಸಂಬಂಧಿಸಿದಂತೆ ಈಗ ಇಡಿ ಭರ್ಜರಿ ಭೇಟಿಯಾಡಿದೆ. ಆರೋಪಿಗಳಾಗಿರುವ ಐಪಿಎಸ್ ಅಧಿಕಾರಿ ಅಮೃತ್ ಪೌಲ್, ಹೆಡ್ ಕಾನ್ಸ್ಟೇಬಲ್ ಎಚ್ ಶ್ರೀಧರ್ ರಿಂದ 1.53 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಅಧಿಕಾರಿಗಳ ತಂಡ ಸೀಸ್ ಮಾಡಿದೆ. 2021-22ರಲ್ಲಿನ ಪಿಎಸ್ಐ ನೇಮಕಾತಿ ಹಗರಣದ ವೇಳೆ ನೇಮಕಾತಿ ವಿಭಾಗದ ಎಡಿಜಿಪಿಯಾಗಿದ್ದು ಅಮೃತ್ ಪೌಲ್. ಸಂಭಾವ್ಯರ ಪಟ್ಟಿ ಪ್ರಕಟವಾದ ನಂತರ ಅಭ್ಯರ್ಥಿಗಳ ಒಎಂಆರ್ ಶೀಟ್ಗಳನ್ನೇ ತಿದ್ದಲಾಗಿತ್ತು. ಅಮೃತ್ ಪೌಲ್ ತಮ್ಮ ಎಡಿಜಿಪಿ ಕಚೇರಿಯ ಅಲ್ಮೆರಾದ ಕೀಗಳನ್ನೇ ಡಿವೈಎಸ್ಪಿ ಶಾಂತಕುಮಾರ್ಗೆ ನೀಡಿದ್ರು. ಶಾಂತಕುಮಾರ್ ಮತ್ತು ಎಚ್ ಶ್ರೀಧರ್ ಇಬ್ರು ಸೇರಿ ಒಎಂಆರ್ ಶೀಟ್ಗಳನ್ನ ತಿದ್ದಿದ್ರು. ಅದಕ್ಕಾಗಿ ಪ್ರತಿ ಅಭ್ಯರ್ಥಿಯಿಂದಲೂ 30 ರಿಂದ 70 ಲಕ್ಷದವರೆಗೆ ಲಂಚ ಪಡೆದಿದ್ರು. ಆರೋಪಿಗಳು ಇದೇ ಲಂಚದ ಹಣವನ್ನ ಕೈಸಾಲ ಎಂದು ತಮ್ಮ ಡೈರಿ ಮತ್ತು ಲೆಕ್ಕಪತ್ರದಲ್ಲಿ ನಮೂದಿಸಿದ್ರು. ಅಲ್ಲದೆ ಅಕ್ರಮ ಹಣ ಬಳಸಿಕೊಂಡು ಆರೋಪಿಗಳು ತಮ್ಮ ಮನೆಗಳನ್ನ ನಿರ್ಮಿಸಿದ್ರು. ಇದೀಗ ಅಧಿಕಾರಿಗಳ ಅಕ್ರಮ ಸಂಪತ್ತಿಗೆ ಇಡಿ ಶಾಕ್ ಕೊಟ್ಟಿದೆ. ಎಂಜಿನಿಯರಿಂಗ್ ಸೀಟ್ಗಳ ಬ್ಲಾಕಿಂಗ್ ಹಗರಣ 19.46 ಕೋಟಿ ಆಸ್ತಿ ಸೀಸ್ ಮಾಡಿದ ಇಡಿ ಟೀಮ್. ಇನ್ನು ಎಂಜಿನಿಯರಿಂಗ್ ಸೀಟ್ಗಳನ್ನ ಬ್ಲಾಕ್ ಮಾಡಿ ಹಣ ಅಕ್ರಮ ವರ್ಗಾವಣೆ ಆರೋಪದಡಿ ಬಿಎಂಎಸ್ ಎಜುಕೇಷನ್ ಟ್ರಸ್ಟ್ ಮೇಲೆ ಕಳೆದ ವರ್ಷ ಇಡಿ ದಾಳಿ ಮಾಡಿತ್ತು. ಟ್ರಸ್ಟ್ನ ಸದಸ್ಯರು, ಕಾಲೇಜ್ಗಳು, ಮಧ್ಯವರ್ತಿಗಳ ಮನೆ ಸೇರಿ 18 ಕಡೆ ಇಡಿ ದಾಳಿ ನಡೆಸಿತ್ತು. ಅಂದು 1.86 ಕೋಟಿ ನಗದನ್ನ ಜಪ್ತಿ ಮಾಡಿತ್ತು. ಈಗ ಬಿಎಂಎಸ್ ಟ್ರಸ್ಟ್ನ ಕೆಲ ಟ್ರಸ್ಟಿಗಳ 19.46 ಕೋಟಿ ಮೌಲ್ಯದ ಆಸ್ತಿಯನ್ನ ಇಡಿ ಮುಟ್ಟುಗೋಲು ಹಾಕಿಕೊಂಡಿದೆ. ಪ್ರದೀಪ್ ಚಿಕ್ಕಾಟಿ, ಟಿವಿ9 ಬೆಂಗಳೂರು.